ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ಒಂದು ತರಗತಿಯಲ್ಲಿ ದ್ವಿತೀಯ PUC ಅರ್ಥಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟಂತೆ ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ಅಧ್ಯಾಯ 2 ಅನುಭೋಗಿಯ ವರ್ತನಾ ಸಿದ್ಧಾಂತ ಅನ್ನೋ ಅಧ್ಯಾಯದಲ್ಲಿ 4 ಅಂಕಕ್ಕೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆಯನ್ನು ಇವತ್ತಿನ ಅವಧಿಯಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಹಾಗಾದರೆ ಆ ಪ್ರಶ್ನೆ ಹೇಗೆ ಕೇಳ್ತಾನೆ ನೋಡಿ. ಬದಲಿ ಸರಕು ಮತ್ತು ಪೂರಕ ಸರಕುಗಳ ನಡುವಿನ ವ್ಯತ್ಯಾಸವನ್ನು ಬರೆಯಿರಿ. ಸೊ ಈ ಪ್ರಶ್ನೆ ಸುಮಾರು ಬಾರಿ ಈ ಪ್ರಶ್ನೆ ಕೇಳಲ್ಪಟ್ಟಿದೆ ವಿದ್ಯಾರ್ಥಿಗಳೇ. ಆದ ಕಾರಣ ಈ ಪ್ರಶ್ನೆಯನ್ನು ನಾವು ಸರಿಯಾಗಿ ತಿಳ್ಕೊಳ್ಳೋಣ. ಆದರೆ ಬದಲಿ ಸರಕು ಅಂದರೆ ಏನು, ಪೂರಕ ಸರಕು ಅಂದರೆ ಏನು, ಇವೆರಡು ತಿಳ್ಕೊಂಡಾಗ ನಮಗೆ ವ್ಯತ್ಯಾಸಗಳು ಗೊತ್ತಾಗ್ತವೆ. ಹಾಗಾದರೆ ಬದಲಿ ಸರಕು ಅಂದರೆ ನೋಡಿ, ಒಂದು ನಿರ್ದಿಷ್ಟ ಬಯಕೆಯನ್ನು ಈಡೇರಿಸಲು ಒಂದು ಸರಕಿನ ಬದಲಿಗೆ ಬೇರೊಂದು ಸರಕನ್ನು ಅನುಭೋಗಿಸುವ ಸರಕುಗಳಿಗೆ ನಾವೇನಂತ ಕರಿತೀವಿ, ಬದಲಿ ಸರಕುಗಳು ಅಂತ ಕರಿತೀವಿ. ಹಾಗಾದರೆ ಒಂದು ನಿರ್ದಿಷ್ಟವಾದಂತಹ ಬಯಕೆ, ಆ ಬಯಕೆಯನ್ನು ಈಡೇರಿಸಲು ಒಂದು ಸರಕಿಗೆ ಬದಲಾಗಿ ಮತ್ತೊಂದನ್ನು ನಾವು ಬಳಸುವುದಕ್ಕೆ ಬದಲಿ ಸರಕು ಅಂತ ಕರಿತೀವಿ. ಸೊ ಉದಾಹರಣೆಗೆ ನಾವು ಕುಂತೀವಿ, ಚಹಾ ಮತ್ತು ಕಾಫಿ, ಒಂದು ಟೀ ಅಂಗಡಿ ಹೋಗಿರ್ತೀವಿ, ಚಹಾ ಕೊಡು ಅಂತ ಕೇಳ್ತೀವಿ. ಅವ ಇಲ್ಲರಿ ಏನಾರು ಚಹಾ ಆಗೈತಿ, ಕಾಫಿ ಐತಿ, ಕೊಡಲಿ ಅಂತ ಕೇಳ್ತಾರೆ. ಆಯಿತು, ನಮ್ಮ ಬಯಕೇನು ಚಹಾ ಕುಡಿ, ಅದ್ರ ಬದಲಿ ನಮ್ಮ ಕಾಫಿನೂ ತೃಪ್ತಿ ಸಿಗುತ್ತಲ್ಲ. ಸೊ ಹೀಗಾಗಿ ಚಹಾ ಬದಲಿ ನಾವು ಕಾಫಿಯನ್ನು ಕುಡಿತೀವಿ. ಸೊ ಹಾಗೆ ಮತ್ತೊಂದು ಉದಾಹರಣೆ ರೀ, ಒಂದು ಊರಿಗೆ ಪಯಣ, ಊರಿಂದ ಬೇರೆ ಊರಿಗೆ ಹೋಗಬೇಕು, ಬಸ್ ಇಲ್ಲ, ಟೈಮ್ ತಪ್ಪಿಡ್ತು, ನಾವು ಟ್ರೈನ್ ಹೋಗ್ತೀವಿ. ಹಾಗೆ ನೋಡ್ರಿ, ಪೆನ್ನು ಮತ್ತು ಪೆನ್ಸಿಲ್ ಎರಡೂ ಒಂದೇ ಸೇವೆನ ಸಲ್ಲಿಸ್ತಾವೆ. ಸೊ ಹೀಗಾಗಿ ಇಲ್ಲೇ ನಾವೇನು ಕರಿತೀವಿ, ಬದಲಿ ಸರಕುಗಳು ಅಂತ ನಾವು ತೆಗೆದುಕೊಂಡಾಗ ಉದಾಹರಣೆಗೆ ಚಹಾ ಆ್ಯಂಡ್ ಕಾಫಿ, ಪೆನ್ಸಿಲು ಮತ್ತು ಪೆನ್ನು, ಬಸ್ ಮತ್ತು ರೈಲು ಆಗುತ್ತೆ ವಿದ್ಯಾರ್ಥಿಗಳು. ಸೊ ಹೀಗೆ ನಾವು ಪೂರಕ ಸರಕುಗಳನ್ನು ನೋಡ್ಕೊಳ್ಳೋಣ. ಒಂದು ನಿರ್ದಿಷ್ಟ ಬಯಕೆಯನ್ನು ತೃಪ್ತಿಪಡಿಸಿಕೊಳ್ಳಲು ಒಟ್ಟಿಗೆ ಅನುಭೋಗಿಸಲಾಗುವ ಸರಕುಗಳು. ನೋಡಿರಿ, ಒಂದು ಬಯಕೆಯನ್ನು ನಾವು ಇಡಿಸಬೇಕಾದ್ರೆ ಅಲ್ಲೇ ಹಲವಾರು ಸರಕುಗಳನ್ನು ನಾವು ಕೂಡಿಸಿಕೊಂಡು ಏನು ಮಾಡ್ತೀವಪ್ಪ ಅಂತಂದ್ರೆ ಸೊ ಬಯಕೆಯನ್ನು ಇಡಿಸ್ಬೇಕಾಗುತ್ತಾ. ಹಾಗಾದರೆ ಚಹಾ ಮತ್ತು ಸಕ್ಕರೆ, ಉದಾಹರಣೆಗೆ ಪೆನ್ನು ಮತ್ತು ಇಂಕು, ಶೂ ಮತ್ತು ಸಾಕ್ಸ್ಗಳು. ನೋಡಿ, ಚಹಾ ಕುಡಿಬೇಕು ಅನ್ನೋ ಒಂದು ಬಯಕೆ, ಚಹಾ ಕಾಯಿಸ್ಬೇಕಾದ್ರೆ ನಮಗೆ ಮೂಲತವಾಗಿ ಏನು ಬೇಕು, ಸಕ್ಕರೆ ಬೇಕು, ನೀರು ಬೇಕು, ಚಹಾ ಪುಡಿ ಬೇಕು. ಸೊ ಏನಪ್ಪ ಪೂರಕ ಸರಕು, ಇವು ಮೂರು ಕೂಡಿಸಿ ಮಾಡಿದಾಗ ಚಹಾ ಆಗುತ್ತೆ, ಇಲ್ಲಾಂದ್ರೆ ಚಹಾ ಆಗೋದಿಲ್ಲ. ಅದಕ್ಕೆ ಚಹಾ ಮತ್ತು ಸಕ್ಕರೆ. ನಮ್ಗೆ ಪೆನ್ ಬೇಕ್ರಿ, ಪೆನ್ ಅಂದ್ರೆ ಒಮ್ಮಕ್ಳು ಬೆಳೆಸಿಕ್ಕೆ ಬರ್ತಾನೆ, ಅದಕ್ಕೆ ಪೂರಕವಾಗಿ ಇಂಕ್ ಬೇಕು. ಇಂಕ್ ಇದ್ರೆ ಮೂಡ್ತತಿ, ಇಲ್ಲಾಂದ್ರೆ ಮೂಡಂಗಿಲ್ಲ. ಅದಕ್ಕೆ ಪೆನ್ನು ಮತ್ತು ಇಂಕು. ಮತ್ತು ಶೂ ಹಾಕ್ಕೋಬೇಕು ಅನ್ನೋ ಬಯಕೆ ಬಂತು ನಮ್ಮದು. ಸಾಕ್ಸ್ ಹಾಕ್ಕೊಳ್ಳಿ ಅಂದ್ರೆ ಶೂ ಹಾಕ್ಕೊಂಡಂಗೆ ಆಗಲ್ಲ, ಸಾಕ್ಸ್ ಇಂಪಾರ್ಟೆಂಟು. ಸಾಕ್ಸ್ ಹಾಕಿದ್ರೆ ಶೂ ಹಾಕ್ಕೊಂಡಂಗೆ ಆಕತಿ. ಅದಕ್ಕೆ ಶೂ ಮತ್ತು ಸಾಕ್ಸ್ಗಳು ಏನಂತಂದ್ರೆ ಪೂರಕ ಸರಕುಗಳಿಗೆ ಬಂದಿರತಕ್ಕಂಥ ಉದಾಹರಣೆಗಳು. ಇನ್ನು ಹಾಗೆ ಮೂರೇ ಪಾಯಿಂಟ್ಸ್ ನೋಡೋಣ ವಿದ್ಯಾರ್ಥಿಗಳೇ. ಒಂದು ಸರಕಿನ ಬೆಲೆ ಹೆಚ್ಚಾದರೆ ಬದಲಿ ಸರಕಿನ ಬೇಡಿಕೆ ಹೆಚ್ಚಾಗುತ್ತದೆ. ನೋಡಿರಿ, ಒಂದು ಸರಕಿನ ಬೆಲೆ ಹೆಚ್ಚಾದರೆ, ಫಾರ್ ಎಕ್ಸಾಂಪಲ್ ಗುಡ್ಡೆ ಬಿಸ್ಕಿಟ್ ಐತಿ, 2020 ಬಿಸ್ಕಿಟ್ ಐತಿ. ಗುಡ್ಡೆ ಬಿಸ್ಕಿಟಿನ ಬೆಲೆ 6 ರೂಪಾಯಿ ಮಾಡಿದ್ವಿ, ಅದರ ಬದಲಿ ಸರಕು 2020 ಬಿಸ್ಕಿಟು, ಎರಡೂ ಒಂದೇ ತಪ್ಪು ಸಿಗ್ತಾವೆ, ಆದ್ರೆ ಹೆಸರು ಬೇರೆ ಬೇರೆ ಇಟ್ಟಿವಿ ಅಷ್ಟೇ. ಗುಡ್ಡೆ 6 ರೂಪಾಯಿ ಆಯ್ತು, 25 ರೂಪಾಯಿ ಆಯಿತು. ಹಾಗಂದ್ರೆ ಒಂದು ಸರಕಿನ ಬೆಲೆ ಹೆಚ್ಚಾದರೆ ಗುಡ್ಡೆ ಸರಕಿನ ಬೆಲೆ ಹೆಚ್ಚಾಯ್ತು, ಬದಲಿ ಸರಕು 2020 ಬಿಸ್ಕಿಟ್ ಬೇಡಿಕೆ ಏನಾಗುತ್ತಾ, ಹೆಚ್ಚಾಗುತ್ತಾ. ಸೊ ಇದೇನಪ್ಪ, ಒಂದು ಸರಕಿನ ಬೆಲೆ ಹೆಚ್ಚಾದರೆ ಬದಲಿ ಸರಕಿನ ಬೇಡಿಕೆ ಹೆಚ್ಚಾಗುತ್ತೆ. ಇನ್ನು ಪೂರಕ ಸರಕುಗಳು ಬರ್ರಿ. ಇಲ್ಲಿ ಒಂದು ಸರಕಿನ ಬೆಲೆ ಹೆಚ್ಚಾದರೆ ಅದರ ಪೂರಕ ಸರಕಿನ ಬೇಡಿಕೆ ಕಡಿಮೆ ಆಗ್ತದೆ. ಒಂದು ಸರಕು ಹೆಚ್ಚಾಗ್ತಾ ಹೋಗ್ತದೆ, ಅದಕ್ಕೆ ಪೂರಕ ಸಂಬಂಧಪಟ್ಟಂಥ ವಸ್ತುಗಳ ಬೆಲೆ ಏನಾಗ್ತಾ, ಕಡಿಮೆ ಆಗ್ತಾ ಹೋಗ್ತದೆ. ಇದು ಏನಪ್ಪ ಅಂದ್ರೆ ಪೂರಕ ಸರಕುಗಳಾಗ್ತಕ್ಕಂಥ ಒಂದು ವ್ಯವಸ್ಥೆ. ಇನ್ನು ಹಾಗೆ ಬದಲಿ ಸರಕುಗಳು ಬರೀ 4ನೇ ಪಾಯಿಂಟ್ಸ್ ನೋಡ್ರಿ. ಒಂದು ಸರಕಿನ ಬೆಲೆ ಕಡಿಮೆ ಆದರೆ ಬದಲಿ ಸರಕಿನ ಬೇಡಿಕೆ ಕಡಿಮೆ ಆಗುತ್ತೆ. ಹೌದು, ಒಂದು ಸರಕಿನ ಬೆಲೆ ಕಡಿಮೆ ಇದ್ದಂದ್ರೆ ಅದರ ಬದಲಿ ಸರಕು ಬೇಡಿಕೆ ಕಡಿಮೆ ಆಗುತ್ತಾ. ಯಾಕಂದ್ರೆ ಒಂದಕ್ಕೊಂದು ಸಂಬಂಧ ಐತಿ. ಯಾಕಂದ್ರೆ ಬಯಕೆಯನ್ನು ಈಡೇರಿಸುವ ಹಲವು ಸರಕುಗಳವು. ಚಹಾ, ಫಾರ್ ಎಕ್ಸಾಂಪಲ್ ಚಹಾ ಮತ್ತು ಕಾಫಿ, ಬಿಸ್ಕಿಟು ನೋಡಿರಿ, ಗುಡ್ಡೆ ಬಿಸ್ಕಿಟು, ಮಾರಿಗೋಲ್ಡ್ ಬಿಸ್ಕಿಟು, ಕ್ರ್ಯಾಕ್ ಜಾಕು, 2020 ಆಟೋಮೆಟಿಕ್ ಆಗಿ ಇಲ್ಲಿ ಒಂದು ಸರಕಿನ ಬೆಲೆ ಕಡಿಮೆ ಆದ್ರೆ ಬದಲಿ ಸರಕಿನ ಬೇಡಿಕೆ ಕಡಿಮೆ ಆಗಲೇಬೇಕು. ಇನ್ನು ಇಲ್ಲಿ ಬನ್ನಿ, ಒಂದು ಸರಕಿನ ಬೆಲೆ ಕಡಿಮೆ ಆದರೆ ಅದರ ಪೂರಕ ಸರಕಿನ ಬೇಡಿಕೆ ಹೆಚ್ಚಾಗುತ್ತೆ. ನೋಡಿರಿ, ಒಂದು ಸರಕಿನ ಬೆಲೆ ಕಡಿಮೆ ಆತಂದ್ರೆ ಅದಕ್ಕೆ ಸಂಬಂಧಪಟ್ಟಂಥ ಪೂರಕ ಸರಕಿನ ಬೆಲೆ ಆಟೋಮೆಟಿಕ್ಕಾಗಿ ಹೆಚ್ಚಾಗತ್ತೆ. ಯಾಕೆ ಬಿಡಿ ಭಾಗಗಳ ಅವಶ್ಯಕತೆ ಇರಲಿಲ್ಲ ಅಂದ್ರೆ, ಅಥವಾ ಅದಕ್ಕೆ ಸಂಬಂಧಪಟ್ಟ ವಸ್ತುಗಳು ಇರಲಿಲ್ಲ ಅಂದ್ರೆ ನಮ್ಮ ಬೈಕ್ ಈಡೇರಿಸ್ಕೊಳ್ಳೋಕೆ ಸಾಧ್ಯ ಆಗಲ್ಲ. ಹೀಗಾಗಿ ಏನಾಗುತ್ತೆ, ಪೂರಕ ಸರಕಿನ ಬೇಡಿಕೆ ಹೆಚ್ಚಾಗ್ತದೆ. ಇನ್ನು ಕೊನೆಯ ಪಾಯಿಂಟ್ಸ್,
ಬದಲಿ ಸರಕುಗಳ ಬೆಲೆ ಮತ್ತು ಬೇಡಿಕೆ ನಡುವೆ ಧನಾತ್ಮಕ ಸಂಬಂಧ. ನೋಡ್ರಿ, ಒಂದಕ್ಕೊಂದು ಸಂಬಂಧ, ಬೆಲೆ ಮತ್ತು ಆ ಬೇಡಿಕೆಗೆ ಸಂಬಂಧ ಇರ್ತದೆ. ಇಲ್ಲಿ ಒಂದು ಸರಕಿನ ಬೆಲೆ 5 ರೂಪಾಯಿ ಹೆಚ್ಚಾದ, ಇಲ್ಲಿ ಸರಕಿನ ಬೆಲೆ 5 ರೂಪಾಯಿ ಹೆಚ್ಚಾಗಿರ್ತದೆ. ಸೊ ಗುಣಮಟ್ಟಕ್ಕೆ ತಕ್ಕಂತೆ, ಆಕಾರ ತಕ್ಕಂತೆ, ವಸ್ತುಗಳ ತಕ್ಕಂತೆ ಬೆಲೆಗಳ ಏನಲ್ಲಿ ಸಂಬಂಧ ಇರ್ತದೆ. ಹೀಗಾಗಿ ಆ ಬೆಲೆ ಮತ್ತು ಬೇಡಿಕೆಯಲ್ಲಿ ಏನಿರ್ತದೆ ಧನಾತ್ಮಕವಾದಂಥ ಸಂಬಂಧ ಬದಲಿ ಸರಕುಗಳು ಇರ್ತದೆ. ಆದರೆ ಪೂರಕ ಸರಕುಗಳೊಳಗೆ ಹಾಗಲ್ಲ. ಪೂರಕ ಸರಕುಗಳ ಬೆಲೆ ಮತ್ತು ಬೇಡಿಕೆ ನಡುವೆ ಋಣಾತ್ಮಕವಾದ ಸಂಬಂಧ. ಬೆಲೆ ಅಂದರೆ ಎರಡೂ ಸರಕುಗಳ ಬೆಲೆ ಬಹಳ ಹೆಚ್ಚು ಕಡಿಮೆ. ಶೂಕ 400-500 ಕೊಡ್ತೀವಿ, ಸಾಕ್ಸಿಗೆ 100 ರೂಪಾಯಿ ಕೊಡ್ತೀವಿ. ಋಣಾತ್ಮಕವಾದಂಥ ಸಂಬಂಧ. ಬೆಲೆಗೆ, ಆ ವಸ್ತುವಿನ ಬೆಲೆಗೆ ಈ ವಸ್ತುವಿನ ಬೆಲೆಗೆ ಬಹಳ ಅಜಗಜಾಂತರ ವ್ಯತ್ಯಾಸ ಅದ. ಸೊ ಹೀಗಾಗಿ ಇಲ್ಲಿ ಬೆಲೆ ಮತ್ತು ಬೇಡಿಕೆ ನಡುವೆ ಏನಂತಂದ್ರೆ ಋಣಾತ್ಮಕವಾದ ಸಂಬಂಧ ಇರ್ತದೆ ವಿದ್ಯಾರ್ಥಿಗಳೇ. ಸೊ ಇಷ್ಟು ಸರಳವಾದಂತಹ ಪ್ರಶ್ನೆ. ಇದು ಯಾವಾಗ ಬರಲಿ ಈ ಪ್ರಶ್ನೆಗೆ ನೀವು ಮಿಸ್ ಮಾಡದೆ ಬರೀರಿ. ಕಡ್ಡಾಯವಾಗಿ ನಿಮ್ಮ 4 ಅಂಕಗಳು ಸಿಗ್ತವೆ. ಸೊ ಮತ್ತೆ ಸಿಗೋಣ, ಮತ್ತೆ ಮುಂದಿನ ತರಗತಿಯಲ್ಲಿ. ಧನ್ಯವಾದಗಳು.